ಮತ್ತೊಬ್ಬ ಹೆಸರಾಂತ ನಮ್ಮ ಗಾಯಕ ಕರ್ನಾಟಕದ ವಿಷ್ಣುರಾಮನ್, ಜೋರಾಗಿ ಚಪ್ಪಾಳೆ ತಟ್ಟಿ ಅವರು ಇದಕ್ಕೆ ಹೇಳ್ತಾರೆ. ಅವ್ರು ಬಂದರೆ SP ಬಂದಂಗೆ ಆಗುತ್ತೆ. ಅಷ್ಟು ಚೆನ್ನಾಗಿ, ಅಷ್ಟೇ ಶುದ್ಧವಾಗಿ, ಅಷ್ಟು ಬೆಳೆದು ಬಿಟ್ಟಿದ್ದಾರೆ. ನಿಜವಾಗಿ ಬೆಳೆದಿದ್ದಾರೆ, ಸುಳ್ಳಲ್ಲ. ಅವರು ಒಂದು ಕಾಲದಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟು ಮುಂದೆ ಹೋದರು ನಮ್ಮ ಆರ್ಕೆಸ್ಟ್ರಾದಿಂದ. ಅವ್ರಿಗೆ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಸಂಜೆ. ಅವ್ರನ್ನ ಸ್ನೇಹಿತರು ಹೇಳಿದ್ರು 25 ವರ್ಷ ಅಂತ. ನಂದು 45 ವರ್ಷ ಆಗಿದೆ. ಅಲ್ಲ, ಸೀರಿಯಸ್ಲಿ ಈಗ ನನ್ನ ವಯಸ್ಸು 66, ಬಂದಾಗ 26 ವರ್ಷ ಇವ್ರ ಮನೆಗೆ ಬಂದಾಗ. 1977 ನಾನು ಬೆಂಗಳೂರಿಗೆ ಬಂದಾಗ ಮಿಡ್ ಏನೋ ಜಾಸ್ತಿ ಇದೆಯಾ ಅಂತ. ಐ ಥಿಂಕ್ ಮಿಡ್ ಮಾಡಿ 76 ಬೆಂಗಳೂರಿಗೆ ಬಂದಾಗ ಇಲ್ಲ. ಮೊಟ್ಟ ಮೊದಲು ನನಗೆ ಬೆಂಗಳೂರಲ್ಲಿ ವಾದ್ಯಗೋಷ್ಠಿಯಲ್ಲಿ ಹಾಡಿಗೆ ಅವಕಾಶ ಕೊಟ್ಟಂಥವರು ಇವತ್ತು ಅನಿಲ್ ಮತ್ತು ಶಾಂತಮ್ಮ ಅವರು. ಮೊಟ್ಟ ಮೊದಲು ಆರ್ಕೆಸ್ಟ್ರಾ ಅಂತ ಬೆಂಗಳೂರಲ್ಲಿ ಹಾಡಿದ್ದು. ಆಮೇಲೆ ಆಗ ಬಂದಾಗ ನನಗೆ ಇರಲಿಕ್ಕೆ ನೆಲೆ ಕೂಡ ಇರಲಿಲ್ಲ. ಒಂದು ವಾರ ಇವ್ರ ಮನೇಲೇ ಇದ್ದೆ. ಜ್ಞಾಪಕ ಇದೆಯಮ್ಮ, ಐ ಸ್ಟೇಡ್ ಹಿಯರ್ ಓನ್ಲಿ. ಇವತ್ತು ನನ್ನ ಜೀವನ ಮಟ್ಟ ಎಲ್ಲಿಗೆ ಹೋಗಿದೆ? ಅಮೆರಿಕವರೆಗೂ ಹೋಗಿದೆ. ನಾನೊಬ್ಬ ಸಾಮಾನ್ಯ ಕಲಾವಿದನಾಗಿ ಐ ಆಮ್ ವೆಲ್ ಎಜುಕೇಟೆಡ್ ಮೈಸೆಲ್ಫ್. ನನ್ನ ಮಗನ್ನ ಅಮೆರಿಕದಲ್ಲಿ MS ಮಾಡೋರ್ಗೂ ಒಂದು ಸಾಧನೆಯನ್ನು ಮಾಡಿದ್ದೀನಿ, ಒಬ್ಬ ಸಾಮಾನ್ಯ ಕಲಾವಿದನಾಗಿ. ಇದಕ್ಕೆಲ್ಲ ಕಾರಣ ಕಲೆ ಮತ್ತು ನನಗೆ ಉತ್ತೇಜನ ಕೊಟ್ಟವರು ಗುರುರಾಜ್ ಇರ್ಬೋದು. ನಮ್ಮ ಗುರುರಾಜರು ಅಷ್ಟೇ ನಮಗೊಂದು ಮೆಂಟರ್. ಅವರು ನಮ್ಮ ಜೀವನದಲ್ಲಿ ರೋಲ್ ಮಾಡಲ್ ಗುರುಜಿ. ರಿಯಲಿ ವೆರಿ ಫ್ರ್ಯಾಂಕ್ಲಿ ವೆರಿ ಫ್ರ್ಯಾಂಕ್ಲಿ ಐ ಆಮ್ ಟೆಲಿಂಗ್ ಯು. ಇದು ಅನೇಕ ಜನರ ಒಂದು ಆಶೀರ್ವಾದ ನನ್ನ ಮೇಲೆ ಬಂತು. ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ 100 ವರ್ಷಗಳು ಚೆನ್ನಾಗಿ ಬಾಳಿ ಸರ್. ಖಂಡಿತ ಖಂಡಿತ ಖಂಡಿತ. ಹಲೋ ಮಾನಿಟರ್ ವಾಯ್ಸ್ ಮಾನಿಟರ್. ಹಲೋ 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 ಚೆಕ್ ಮ್ಯೂಸಿಕ್. तेरे मेरे बीच में, तेरे मेरे बीच में कैसा है बंधन बंधाना, कैसा है बंधन बंधाना। मैंने नहीं जाना, तूने नहीं जाना, मैंने नहीं जाना, तूने नहीं जाना। तेरे मेरे बीच में,
तेरे मेरे बीच में कैसा है ये बंधन अनजाना, कैसा है ये बंधन अनजाना, अनजाना। ಜೋರಾಗಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಎಸ್ ಪಿ ಅವರಿಗೆ ಟ್ರ್ಯಾಕ್ ಎಷ್ಟು ಹಾಡಿದ್ದೀರ ವಿಷ್ಣು? ಒಂದು 500 ಹಾಡು ರಿಪೀಟ್ ಆಗಿದೆ. ಒಂದು 500 ಸಾಂಗ್ ಅವ್ರಿಗೆ ಒಂದು ಟ್ರ್ಯಾಕ್ ಅಂತಾರೆ. ಮೊದಲು ಇವ್ರು ಹಾಡಿರ್ತಾರೆ, ಆಮೇಲೆ ಬಂದು ಅವ್ರು ನಾಟ್ ಓನ್ಲಿ ಟ್ರ್ಯಾಕ್, ನನ್ನದಲ್ಲಿ ಶೂಟಿಂಗ್ ಕೂಡ ಮಾಡಿದ್ದಾರೆ, ಆಮೇಲೆ ಎಸ್ ಪಿ ಬಿ ಹಾಡಿದ್ದಾರೆ. ಇನ್ನೊಂದು ನಾನು ನೀನು ಒಂದು ಸಾಂಗ್ ಹಾಡಿದ್ದೀವಿ. ಹೌದು, ಪ್ಲೇಬ್ಯಾಕ್ ಸಮಾಜಕ್ಕೆ ಸವಾಲಿರ್ಬೇಕು ಮೋಸ್ಟ್. ಯಾರು ಹೊಣೆ ಅಂತ. ಯಾರು ಹೊಣೆ, ಕರೆಕ್ಟ್. ಇವರು ಸುಖದೇವ್ ಅಂತ ಒಬ್ಬರಿದ್ರು, ಕೆ ಪಿ ಸುಖದೇವ್ ಅಂತ. ಸಿರಿವಂತನಾದರೂ ಕನ್ನಡನಲ್ಲಿ ಹುಟ್ಟುವೆ, ಆ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಪರಿಚಯ ಅವರಿಗೆ. ಅವರಿಗೆ ಅವಾಗ ತಕ್ಷಣ ಯಾರೋ ಬರಲಿಲ್ಲ, ಇಲ್ಲ ಸಿ ಅಶ್ವತ್ಥನ ಕರೆಸಿದ್ರು. ಮತ್ತು ಅವ್ರಿಗೆ ಅದು ಹಾಡು ಆಗಲಿಲ್ಲ, ಕುಡುಕರು ಸಾಂಗ್ ಅದು, ಅವ್ರನ್ನ ಕರೆಸಿದ್ದಾರೆ. ಅವ್ರು ಭಾಳ ಇದ್ದಿದ್ರು ಮುಡಿ, ವಿಷ್ಣು ಅನಿಲ್ ನೀವು ಸರ್ಕೊಂಡು ಹಾಡ್ಬಿಟ್ರು ಅಂತಂದ್ರೆ, ಸರ್ ಹೆಂಗೆ ಸರ್ ಹಾಡಿ ಪರವಾಗಿಲ್ಲ ಅಂತ. ಇಬ್ಬರು ಹಾಡಿದ್ವಿ ಅದನ್ನು ಫಿಲ್ಮು. ಅಶ್ವತ್ತು ಮರ್ತೋಗಿದೆ, ತುಂಬ ಹಳೆ ಫಿಲ್ಮ್ ಅದು, ಯಾರು ಹೊಣೆ ಅಂತೇಳಿ. ಯೂಟ್ಯೂಬ್ನಲ್ಲಿ ಸಿಗ್ಬೋದು, ನಿಮ್ಗೆ ನಪ್ಪ ಇದೆ ತಾನೆ. ಮತ್ತೊಂದು ಐ ವಾಂಟ್ ಟು ಶೇರ್ ಒನ್ ಮೋರ್ ಸೀಕ್ವೆನ್ಸ್. ಗುರುರಾಜ್ ಇಲ್ಲೇ ಇದ್ದಾರೆ. ನಿಮ್ಮಲ್ಲಿ ನಾನು ಹಾಡ್ತಾ ಇದ್ದಾಗ ಒಂದು ಗರ್ಲ್ ಫ್ರಮ್ ಇಂಡಿಯಾ ಅಂತ ಒಂದು ಮೂವಿ, ಯಾರು ಕೋಡೇಶ್ವರ್ ಯಾವುದೋ ಮೂವಿ ಮಾಡಿದ್ರು, ಅದಕ್ಕೆ ಒಂದು ಹೈ ರೇಂಜ್ ಹಾಡಿತ್ತು. ಯಾರು ಮನ್ನಾಡೆ ಯಾರು ಹಾಡ್ದಂತ ಹಾಡಿದ್ರು, ಭಾಳ ಹೈ ಇತ್ತು. ಆಗ ನಾನು ನಿಮ್ಮಲ್ಲಿ ಹಾಡ್ತಾ ಇದ್ದೆ. ಗುರುರಾಜ್ ಅವರು ಇದು ಕನ್ನಡದಲ್ಲಿ ಮಾಡಬೇಕು ಅಂದಾಗ ಯಾರು ಹಾಡ್ತಾನೆ, ಏನೋ ಹುಡುಗ ಹಾಡ್ತಾ ಹುಡುಗ ಹೊಸದಾಗಿ ಬಂದಿದ್ದಾನೆ, ರೇಂಜೆಲ್ಲ ಚೆನ್ನಾಗಿ ಹಾಡ್ತಾನೆ ಅಂತೇಳಿ ಆ ಗರ್ಲ್ ಫ್ರಮ್ ಇಂಡಿಯಾ ಮೂವಿ ಹಾಡನ್ನು ನಿಮ್ಮಲ್ಲಿದ್ದಾಗ ಗುರುರಾಜ್ ಅಂಕಲ್ ಹಾಡ್ತಿದ್ದಾರೆ. ಆ ಪಿಕ್ಚರ್ ಕೂಡ ಬಂದಿದೆ ಆ್ಯಕ್ಚುಲಿ. ಅದಲ್ಲದೆ ಬಂಧುಗಳೇ, ಚಂದನ ವಾಹಿನಿಯ ಅನೇಕ ಸಿರಲು, ಕರ್ನಲ್, ಕ್ರೇಜಿ ಕರ್ನಲ್, ಈ ಥರ ಅನೇಕ ಸಿರಿಯಲ್, ಮನೆತನ ಮನೆ, ಇದೆಲ್ಲ ಸುಮಾರು 28 ಸಿರಿಯಲ್ ಹಾಡಿದ್ದೀನಿ, 75 ಕನ್ನಡ ಸಿನಿಮಾ ಹಾಡಿದ್ದೀನಿ, 500 ಹಾಡು ಟ್ರ್ಯಾಕ್ ಹಾಡಿದ್ದೀನಿ, 5000 ಹಾಡು ನಂದು ಹಾಡಿದ್ದೀನಿ, ಪ್ರೈವೇಟ್ ಆಲ್ಬಮ್ಸ್, ಭಕ್ತಿಗೀತೆ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳು.